राज्य में सत्तारूढ़ कांग्रेस सरकार दशहरा उत्सव से पहले ही गिर जाएगी, ऐसी भविष्यवाणी पूर्व मंत्री वी रामलूलू ने की है। और बागलकोट शहर में बीजेपी कार्यालय में पत्रकारों से वार्ता करते हुए उन्होंने कहा कि राज्य में सत्ता हस्तांतरण को लेकर अंदर खाने चर्चा शुरू हुई और यह एक बड़ी राजनीतिक हलचल है। आने वाले दिनों में सरकार भविष्य डगमगाना तय है। साथ ही उन्होंने दावा किया है कि नवंबर के बाद यह सरकार नहीं टिकेगी, दशहरे से पहले ही सरकार का पतन हो जाएगा। व सत्ता हस्तांतरण की प्रक्रिया में भ्रम फैलाना, अगर यह प्रक्रिया सफल नहीं होती तो सीधा मध्यवर्ती चुनाव संभव है। उन्होंने यह भी कहा है कि विधानसभा सड़कों पर विपक्ष के नेता आर और अशोक सरकार के खिलाफ आक्रामक रूप से संघर्ष कर रहे हैं, लेकिन सत्तारूढ़ कांग्रेस नेता प्रतिपक्ष को नज़रअंदाज करते हुए मनमानी कर रही है। वहीं पर अगर सरकार के लिए एक भी विधायक मायने नहीं रखता तो स्वाभाविक है कि अधिकारी भी सरकार को गंभीरता से नहीं लेंगे। श्री रामलूलू ने आरोप लगा दिया है कि कांग्रेस सरकार अधिकारियों पर दबाव बना रही है। साथ ही उन्होंने आरोप यह भी लगाया कि यह सरकार पूरी तरह से भ्रष्टाचार में डूब चुकी है। मुख्यमंत्री सिद्धार्थ मैया खुद आरोपों का सामना कर रहे हैं। आवास विभाग, आबकारी विभाग और महिला व बाल कल्याण विभाग के घोटाले हुए हैं। वाल्मीकि विकास निगम घोटाले पर संबंधित मंत्री जेल भी जा चुके हैं। यहां तक कि कांग्रेस के ही नेता वी.आर. पाटिल और वेलूर गोपाल कृष्णा ने आवास विभाग में हुए भ्रष्टाचार पर आवाज़ उठाई। इतना ही नहीं, श्री रामलूलू ने यह भी गंभीर आरोप लगाए हैं कि बिहार चुनाव में खर्च करने के लिए कर्नाटक के विभिन्न एटीएम से पैसे वसूले जा रहे हैं और जनता के पैसों का दुरुपयोग हो रहा है, जैसे कि कांग्रेस अपनी सत्ता की भूख के लिए इस्तेमाल कर रही है। अंत में उन्होंने व्यंग करते हुए कह दिया है कि दशहरे से पहले सिद्धार्थ मैया मुख्यमंत्री पद से हट जाएंगे, ये लगभग तय हो चुका है। स्वेच्छा से इस्तीफा देने वालों में नहीं है, जैसे कि मछली पानी में बाहर आ जाए वैसे ही हालात उनकी हो जाएंगी। वे सत्ता की कुर्सी से कितने चिपक चुके हैं, यह हाल की राजनीति घटनाओं में साफ हो चुका है। ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ವಿ.ಆರ್. ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದ್ದಾರೆ. ನೋಡ್ರಿ, ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮ್ಮತ್ ಇಲ್ಲ, ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರ ಮನೆಗಳು ಹಾಕೊಂಡ್ ಬರ್ತಾರೆ, ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ನಮಗೆ ತೊಂದರೆ ಆಗ್ತಿದೆ ಅಂತ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಿಲ್ಲ, ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜು ಕಾಗೆಯವರು ಏನ್ ಹೇಳ್ತಾ ಇದಾರೆ, ಎಂತ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತಿಲ್ಲ, ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಯಾರು ಕೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆಯಲ್ಲಿ ಇದೆ ಅನ್ನಂತ ಮಾತನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನು ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ, ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ. ಇವತ್ತು MLA ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ, ಆದ್ರೆ ಒಂದು ಕಡೆ ಏನಪ್ಪಾ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ, ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದಾರೆ. ಕೆಲವು ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದೆನೋ, ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ, ನನಗಿರುವಂತ ಮಾಹಿತಿ ಪ್ರಕಾರ, ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೆನಾ, ಈ ದಸರಾ ಉತ್ಸವ ಪ್ರಿಪರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ರೆ, ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ, ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಸರ್ಕಾರದ ವಿರುದ್ಧ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಅದಕ್ಕೆ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನೋಂಥದ್ದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ. ನಮ್ಮ ವಿರೋಧ ಪಕ್ಷದ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಸರ್ಕಾರವನ್ನು ಚಾಟಿ ಬೀಸಂತ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲ ಹೋರಾಟಗಳನ್ನು ಮಾಡಂತ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಂದೇನು ವಿಪರ್ಯಾಸ ಏನಂದ್ರೆ, ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರನ್ನ ಕೂಡ ನಾನು ನೋಡಿದ್ದೀನಿ.
ವಿರೋಧ ಪಕ್ಷದಲ್ಲಿದ್ದಂತ ನಾಯಕರು ಎಲ್ಲರೂ ಕೂಡ ಅವತ್ತು ಅವ್ರು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತ ಟೈಮಲ್ಲಿ ಅವ್ರು ಏನ್ ಮಾತಾಡ್ತಿದ್ದಂದ್ರಿನ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿದ್ದಂಥವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಏನೋ ಅಂತ ಇದ್ರು. ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂತ ಟೈಮಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಯಾವುದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು, ಏನು ಗೌರವವನ್ನು ಕೊಡಬೇಕು, ಅವ್ರಿಗೆ ಏನೇನು ಇವತ್ತು ನಿಯಮಗಳನ್ನು ಪಾಲಿಸ್ಬೇಕನ್ನಂತ ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂತ ಇದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಯಾವ ರೀತಿ ನಡೆಸ್ಕೊಂತ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು. ಇವತ್ತು ಒಂದು ಆಫೀಸ್ಗೆ ಜಿಲ್ಲಾಧಿಕಾರಿಗಳು ಕಚೇರಿಗಳು ಒಂದು ಕಡತಗಳು ನೋಡಿಸ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಗೌರವ ಏನನ್ನ ಕಡಿಮೆ ಆಗಿದೆ ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರೆ ಅಂದ್ರೆ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಯಾರಿಗೆ ಕಿಮ್ಮತ್ ಕೊಡ್ತಾ ಇದಾರೆ? ಅವ್ರು ಇದ್ದಂಥವ್ರು ಏನನ್ನ MLA ಕಿಮ್ಮತ್ ಕೊಡ್ತಾ ಇದಾರ? ಇಲ್ಲಿ ಚೀಫ್ ಸೆಕ್ರೆಟರಿಗಳು ಏನನ್ನ ಕಿಮ್ಮತ್ ಕೊಡ್ತಾ ಇದಾರೆ? ಇವತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನ ಕಿಮ್ಮತ್ ಕೊಡ್ತಾ ಇದಾರೆ? ಯಾರಿಗೆ ಕಿಮ್ಮತ್ ಕೊಡ್ತಾ ಇದಾರೆ? ಅವ್ರ ಲೆಕ್ಕನೇ ಇಲ್ಲ. ಒಬ್ಬ MLA ಅಂದ್ರೆ ಲೆಕ್ಕಿಲ್ಲ ಅವ್ರಂದ್ಮೇಲೆ, ವಿರೋಧ ಪಕ್ಷ ನಾಯಕರು ಲೆಕ್ಕಿಲ್ಲ ಅಂದ್ಮೇಲೆ ಇನ್ನು ಯಾವ IPS IAS ಗೆ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಅವ್ರು? ಏನ್ರಿ ಇವತ್ತು ಯಾವ ಬಿಟ್ರಿಗಿನ IAS ಆಫೀಸರ್ಗಳನ್ನ ಕೆಡವಾಕಿ ಒದಿತಾರ್ರಿ ಇವ್ರು. ನೋಡಿವಲ್ಲ IAS ಆಫೀಸರ್ಗಳನ್ನ ಕೈ ಎತ್ತಿ ಹೊಡಿಯಕ್ ಹೋಗ್ತಾರೆ ಇವ್ರು. ಅವ್ರು ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ. ಇದು ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ. ಏನು ಉಳಿದಿಲ್ಲ. ಇವ ಏನ್ರಿ ಅಂದ್ರೆ ಬಿಹಾರ್ ಚುನಾವಣೆಗಳಿದಾವ, ಬಿಹಾರ್ ಚುನಾವಣೆಗಳನ್ನ ರೊಕ್ಕ ವಸೂಲಿ ಮಾಡ್ಬೇಕ್ರಿ ಅವ್ರಿಗೆ. ಈ ರೊಕ್ಕ ವಸೂಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ATM ನಿಂದ ತಗೊಂಡೋಗ್ಬೇಕಂತ ಪ್ರಯತ್ನ ಮಾಡಿದಾರೆ. ಅದಕ್ಕೂ ಉಸಿಲಿಗೆ ನಿಂತಾರ್ರಿ. ಎಷ್ಟು ಉಸಿಲಿಗೆ ನಿಂತಾರ ನೋಡ್ರಿ ನೀವು. ಎಷ್ಟು ಉಸಿಲಿ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಉಸಿಲಿಗೆ ನಿಂತಾರ್ರಿ.